ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ರೇಣುಕಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಒಂದು ದಿನ ಹ್ಯಾಂಡ್ ಬ್ಯಾಗ್ನಲ್ಲಿ ಹಣವನ್ನು ಇಟ್ಟುಕೊಂಡು ಕಚೇರಿಗೆ ಹೋಗುತ್ತಿದ್ದಾಗ ರಸ್ತೆ ನಿರ್ಮಾಣ ಕಾಮಗಾರಿಯಿಂದಾಗಿ ಇಟ್ಟಿದ್ದ ಕಂಬಕ್ಕೆ ಅಕಸ್ಮಾತಾಗಿ ಕಾಲು ತಗಲಿ ಕೆಳಗೆ ಬಿದ್ದೆ. ಆ ಕ್ಷಣದಲ್ಲಿ ಬ್ಯಾಗ್ನಲ್ಲಿದ್ದ ಹಣ ಸೇರಿದಂತೆ ಎಲ್ಲಾ ವಸ್ತುಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಬೇಗನೆ ಎಲ್ಲವನ್ನೂ ಆಯ್ದುಕೊಂಡು ಕಚೇರಿಗೆ ಹೊರಟೆ. ನಂತರ ಎಣಿಸಿದಾಗ 50,000 ರೂಪಾಯಿಗಳಷ್ಟು ಹಣ ಕಾಣೆಯಾಗಿರುವುದನ್ನು ಕಂಡು ಬೆಚ್ಚಿಬಿದ್ದೆ. ಹ್ಯಾಂಡ್ ಬ್ಯಾಗ್ ಅನ್ನು ಹುಡುಕಿದೆ ಮತ್ತು ನಾನು ಬಿದ್ದಿದ್ದ ಸಂಪೂರ್ಣ ಜಾಗವನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಆದರೆ ಹಣ ಸಿಗಲಿಲ್ಲ. ಕಷ್ಟಪಟ್ಟು ದುಡಿದು ಉಳಿಸಿದ್ದ ಹಣದ ಬಗ್ಗೆ ಯೋಚಿಸಿ ತುಂಬಾ ದುಃಖಿತಳಾದೆ. ಭಾರವಾದ ಹೃದಯದಿಂದ ಆ ಹಣವನ್ನು ಮರಳಿ ಪಡೆಯಲು ದೈವಿಕ ಸಹಾಯವನ್ನು ಕೋರುತ್ತಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪ್ರಾರ್ಥಿಸಿದೆ. ನಾನು ಪಾಲ್ಗೊಂಡಿದ್ದ ಹೋಮಗಳು ಮತ್ತು ಸತ್ಸಂಗಗಳನ್ನು ಸ್ಮರಿಸುತ್ತಾ ಭಕ್ತಿಯಿಂದ ಪ್ರಾರ್ಥಿಸಿದೆ ಮತ್ತು ಇಡೀ ಪರಿಸ್ಥಿತಿಯನ್ನು ಅವರ ಪಾದಕಮಲಗಳಲ್ಲಿ ಅರ್ಪಿಸಿದೆ. ಅಂದು ರಾತ್ರಿ ಕಚೇರಿಯ ಕೆಲಸದ ನಿಮಿತ್ತ ಸಹೋದ್ಯೋಗಿಯೊಬ್ಬರು ಮನೆಗೆ ಬಂದಿದ್ದರು. ಕೆಲಸ ಆರಂಭಿಸಲು ನಾನು ಕಂಪ್ಯೂಟರ್ ಆನ್ ಮಾಡಿದಾಗ ಸಾಮಾನ್ಯವಾಗಿ ಕನ್ನಡಕವನ್ನು ಇಡುವ ಪೆಟ್ಟಿಗೆಯನ್ನು ತೆರೆದೆ. ಹುಡುಕುತ್ತಿದ್ದ 50,000 ರೂಪಾಯಿಗಳ ಹಣವು ಆ ಪೆಟ್ಟಿಗೆಯ ಒಳಗಿದ್ದದ್ದನ್ನು ಕಂಡು ನನಗೆ ಪರಮಾಶ್ಚರ್ಯವಾಯಿತು. ಇದು ಕೇವಲ ಕಾಕತಾಳೀಯವಲ್ಲ ಎಂದು ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೇ ಇದೆಲ್ಲವನ್ನು ದೈವಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಂದು ಬಲವಾಗಿ ಅನ್ನಿಸಿತು. ಸರಿಯಾದ ಸಮಯಕ್ಕೆ ನನ್ನ ಸಹೋದ್ಯೋಗಿಯನ್ನು ಕಳುಹಿಸಿ ಹಣವನ್ನು ಮರಳಿ ಪಡೆಯುವಂತೆ ಆ ಪೆಟ್ಟಿಗೆಯನ್ನು ತೆರೆಯಲು ನನಗೆ ಮಾರ್ಗದರ್ಶನ ನೀಡಿದ್ದು ಅವರೇ. ಅವರ ದೈವಿಕ ಪ್ರೀತಿ ಮತ್ತು ಕರುಣೆಯನ್ನು ಅನುಭವಿಸಿದಾಗ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ಬಂದಿತು. ಬಿದ್ದಾಗ ನನಗೆ ಗಾಯವಾಗದಂತೆ ರಕ್ಷಿಸಿದ್ದು ಮಾತ್ರವಲ್ಲದೆ ನನ್ನ ಹಣವನ್ನು ಸುರಕ್ಷಿತವಾಗಿರಿಸಿ ಅದನ್ನು ಮರಳಿ ಪಡೆಯುವಂತೆ ಅವರು ದಾರಿ ತೋರಿಸಿದರು. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನನ್ನು ಪ್ರೀತಿಯಿಂದ ರಕ್ಷಿಸುವ ಮತ್ತು ಮುನ್ನಡೆಸುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.